ನೀವೆಲ್ಲರೂ ಹೇಳಿದಂತೆ ಹಂಗೆ ನಾವು ಅಂದರೆ ಪಾಂಡವರು 12 ವರ್ಷಗಳ ಕಾಲ ಅಜ್ಞಾತವಾಸವನ್ನು 1 ವರ್ಷ ಅರಣ್ಯವಾಸವನ್ನು ಮುಗಿಸಿ ಬಂದಿದ್ದೇವೆ. ಮೇಟ್ರೆ ಹಿಂದ್ ಮುಂದ್ ಮಾಡ್ತಾವ್ ನೋಡ್ರಿ. ಏನು 12 ಆ ಕಡೆ ಒಂದು ಈ ಕಡೆ ಹಾಕವನೆ. ಅಯ್ಯೋ ನನ್ನ ಮಕ್ಕಳಲ್ಲಿ ನೀವೇನು ಪುರಾಣನೇ ಉಲ್ಟಾ ಪಲ್ಟಾ ಮಾಡ್ಬಿಡ್ತೀರಲ್ಲ ನೀವುಲೇ. 12 ಈ ಕಡೆ ಹಾಕಿ ಒಂದನ್ನ ಆ ಕಡೆ ಹಾಕು. ನಾವು ಅಂದರೆ ಪಾಂಡವರು ಅಂದು ನೀವೆಲ್ಲರೂ ಹೇಳಿದಂತೆ 12 ವರ್ಷಗಳ ಕಾಲ ಅರಣ್ಯವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬಂದಿದ್ದೇವೆ. ಹೇಳು. ಅಂದು ನೀವೆಲ್ಲರೂ ಹೇಳಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು ಪಾಂಡವರು ಹೇಳಿ ಕಳಿಸವ್ರೆ. ಸರಿಯಾಗಿ ಹೇಳು. ಯಾವ ರಾಜ್ಯ, ಯಾವ ರಾಜ್ಯ, ಯಾರ ರಾಜ್ಯ? ನಾವು ಅವರಿಗೆ ಏನನ್ನೂ ಕೊಡುವುದಿಲ್ಲ. ಅವರಿಗೆ ಏನನ್ನೂ ಕೊಡುವುದಿಲ್ಲವೇನು? ನಾವು ಅವರಿಗೆ ಏನನ್ನೂ ಕೊಡುವುದಿಲ್ಲ. ಸುಯೋಧನ, ಕೃಷ್ಣ ಪರಮಾತ್ಮನು ಹೇಳಿದ ಹಾಗೆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು. ಅರ್ಧ ರಾಜ್ಯವಂತೆ ಅರ್ಧ ರಾಜ್ಯ. ಅರ್ಧ ರಾಜ್ಯ, ಅರ್ಧ ರಾಜ್ಯ. ಕೊಡುವುದಿಲ್ಲವೋ ರಾಜ್ಯವ, ಕಡೆಯ ಮಾತಿದು ದುರಂತದಳು ಬಿಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ, ಕಡೆಯ ಮಾತಿದು ದುರಂತದಳು ಬಿಡುವುದಿಲ್ಲವೋ ರಾಜ್ಯವ. ಶಬಾಷ್ ಹೇಳ. ಆ ಪಾಂಡು ನಂದನರು ನನ್ನೊಡನೆ ಯುದ್ಧ ಮಾಡಿ, ಆ ಪಾಂಡು ನಂದನರು ನನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳುವೆನ, ಮಾಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳುವೆನ. ಕೊಡುವುದಿಲ್ಲವೋ ರಾಜ್ಯವ, ಕಡೆಯ ಮಾತಿದು ದುರಂತದಳು ಬಿಡುವುದಿಲ್ಲವೋ 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 ರಾಜ್ಯವ. ಬೇಡ ಕೌರವ ಕದನ, ಬೇಡ ಕೌರವ, ಬೇಡ ಕೌರವ ಕದನ, ಬೇಡ ಕೌರವ. ಕದನವೇ ಬೇಕೆಂದು ತೊಡೆ ತಟ್ಟುವೆ ಏಕೆ, ಕದನವೇ ಬೇಕೆಂದು ತೊಡೆ ತಟ್ಟುವೆ ಏಕೆ. ಬೇಡ ಕೌರವ ಕದನ, ಬೇಡ ಕೌರವ ಕದನ, ಬೇಡ ಕೌರವ. ಕೇಳು ಮುರಾರಿಯೇ ಸ್ವಾಮಿಯೇ. ಅಯ್ಯೋ ನನ್ನ ಮಕ್ಕಳ, ಲೇ 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 ಲೇ, ಆ ಸ್ವಾಮಿನ ಯಾಕೋ ಇಲ್ಲಿ ತರ್ತೀರಾ ನೀವು? ಲೇ ಲೇ ತುಂಡಾಕಲೇ. ಕೇಳು ಮುರಾರಿಯೇ, ಹಂಗೆ ಹೇಳ. ಹಠ ಮಾಡಿ ಗೆಲ್ಲಲಿ ರಾಜ್ಯವ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ರಾಜ್ಯವ. ನಳವನ್ನು ಕೊಡನು ಛಲವನ್ನು ಬಿಡನು. ಶಬಾಷ್ ಹೇಳ. ನಳವನ್ನು ಕೊಡನು ಛಲವನ್ನು ಬಿಡನು. ಛಲದಿ ಜಯಿಸಿ ಗೆಲ್ಲುವುದರಲ್ಲ, ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ದುರಂತದಳು ಬಿಡುವುದಿಲ್ಲವೋ 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 ರಾಜ್ಯವ ರಾಜ್ಯವ ರಾಜ್ಯವ. ಬೇಡ ಕೌರವ ಕದನ, ಬೇಡ ಕೌರವ, ಬೇಡ ಕೌರವ ಕದನ, ಬೇಡ ಕೌರವ. ಮಂದಾಮತಿಯಂತೆ ಮಂದಾಮತಿಯಂತೆ ಮುಂದನರಿಯದೆ ಕಂತುಕವ ಪಡೆವೆ. ಬೇಡ ಕೌರವ ಕದನ, ಬೇಡ ಕೌರವ. ಕದನದೊಳು ನಿನ್ನ ವಂಶನಾಶವು, ಕದನದೊಳು ನಿನ್ನ ವಂಶನಾಶವು. ಬೇಡ ಕೌರವ ಕದನ, ಬೇಡ ಕೌರವ ಕದನ, ಬೇಡ ಕೌರವ. ಕೊಡುವುದಿಲ್ಲವೋ 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 ರಾಜ್ಯವ. ದುರ್ಯೋಧನ, ಶ್ರೀಕೃಷ್ಣನು ಹೇಳುತ್ತಿರುವುದರಲ್ಲಿ ಸತ್ಯವಿದೆ. ಅವರ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು. ವಿದುರ, ನೀನು ಏಕೆ ಹಿಂಗೆ ಹೇಳುತ್ತೀಯ ಅಂತ ಗೊತ್ತು. ಆ ಕೃಷ್ಣ ನಿನ್ನ ಮನೆಗೆ ಬಂದಿದ್ದ ಅಂತ ತಾನೆ. ಇನ್ನು ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ಸಭೆಯಿಂದಲೇ ಹೊರದಬ್ಬಬೇಕಾದೀತು. ಎಚ್ಚರ. ಎಲ್ಲ ಮೂರ್ಖ, ನನ್ನನ್ನು ಸಭೆಯಿಂದ ಹೊರದಬ್ಬುವೆಯ? ಕೇಳು, ಅಂದು ಭೀಮಸೇನನು ನಿನ್ನ ತೊಳೆಯನ್ನು ಮುರಿಯುತ್ತೇನೆಂದು ಶಪಥ ಮಾಡಿದಾಗ ನಿನ್ನ ರಕ್ಷಣೆಗಾಗಿ ಈ ಬಿಲ್ಲನ್ನು ಮಡಗಿದ್ದೆ. ಇನ್ನು ಇದರ ಉಪಯೋಗ ನಿನಗೆ ಇಲ್ಲ. ಆಹಾ, ನೋಡ್ರ ನೋಡ್ರ, ಒಳ್ಳೆ ಸ್ಕೂಟರ್ ಸ್ಟಾರ್ಟ್ ಮಾಡ್ದಂಗೆ ಸ್ಟಾರ್ಟ್ ಮಾಡ್ತಾವನೆ. ಬಿದುರನ್ ಪಾತ್ರ ಮಾಡ್ತಾವನೆ. ಒಂದು ಬಿಲ್ ಮುರಿಯೋ ಯೋಗ್ಯತೆ ಇಲ್ಲ ಈ ನನ್ನ ಮಗನಿಗೆ.
ಆಯ್ತಾ ಇಲ್ಲ ರೀ? ಆಯ್ತಾ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಬಿಸಾಕಿ ಹೋಗತ್ತ. ಇವನು ಯಾವನ ಇವನಲ್ಲೇ? ಅಲ್ಲ ಕಣೋಲೆ, ಅಲ್ಲ ಅವನ ಕೈಲಿ ಆಗಲ್ಲ ಅಂದ್ರೆ ನೀನ್ ಯಾಕ ಮುರ್ದೆ? ದಡಿ ನನ್ ಮಗ್ ಮುರಿಯಕ್ಕಾಗ್ಲಾದ್ರೆ ಯಾರೋ ಒಬ್ರು ಮುರ್ದಾತ್ರ ಅದ್ ಬಿಡ್ರಿ. ಅಯ್ಯೋ ವಿದುರನ ಕೈಲಿ ಮುರಿಯಕ್ಕಾಗ್ಲಿಲ್ಲ ಅಂದ್ರೆ ಭೀಷ್ಮ ಮುರಿಯೋದೇನೋ ಬಿಲ್ನಾಲೆ. ಏನ್ ನನ್ನ ಮಕ್ಕಳು ನೀವು ಹಾಳಾಗಿ ಹೋಗ್ರಿ. ದಡಿಯೇನೋ ಮುದಿಯೇನೋ ಯಾರೋ ಒಬ್ರು ಮೊದ್ಲಾಯ್ತು ಬಿಡಿ ಮೇಷ್ಟ್ರೆ, ಹಾಳಾಗೋಗಿ. ಯಾರೋ ಒಬ್ರು. ನೀನೇ ಹೋಗು. ಹೋಗ್ತೀನಿ, ಹೋಗಿ ಹೋಗ್ರಿ ಹೋಗು. ಲೇ ಮಾತಾಡ್ರ. ಶಕುನಿ, ನೀನು ಸುಮ್ಮನಿರು. ಸುಯೋಧನ ತಂದೆ, ಈ ತಾತ ಪರಮಾತ್ಮ ಹೇಳಿದಂಗೆ. ಅಯ್ಯ ಲೇ ಏನ್ರೋ ಇದು ಮದಿ ತಿರ್ಗಾ ದರಿದ್ರ ಶುರುವಾಯ್ತಲ್ಲ ಇಲ್ಲಿ. ಲೇ ತಾತ ಬೇರೆ ಪರಮಾತ್ಮ ಬೇರೆ ಕಣೋ. ಆತು ಬೇಶ್ರ. ಶಕುನಿ, ನೀನು ಸುಮ್ಮನಿರು. ಸುಯೋಧನ. ಅಪ್ಪ ತಂದೆ. ಲೇ ಎರಡು ಒಂದೇ ಅದು. ಅಪ್ಪ ತಂದೆ ಎರಡು ಒಂದೇ. ಈ ತಾತ ಬೇರೆ ಪರಮಾತ್ಮ ಬೇರೆ ಹೇಳಿದಂಗೆ. ನನ್ನ ಮಕ್ಕಳ ಏನ್ ನನ್ನ ಮಕ್ಕಳು ಇವನಲ್ಲಿ? ತಾತ ಬೇರೆ ಪರಮಾತ್ಮ ಬೇರೆ ಅಂತ ನಾನು ಹೇಳಿದ್ರೆ ಇವನು ಅದನ್ನ ಬಿಡಿಸಿ ಹೇಳ್ತಾನೆ. ತಾತ ಬೇರೆ ಪರಮಾತ್ಮ ಬೇರೆ. ಲೇ ಅದನ್ನ ಸರಿಯಾಗಿ ಹೇಳಲ್ಲೇ ಅದನ್ನ. ಲೇ ಆತು ಮೇಶ್ರ. ಹೇಳು. ಶಕುನಿ. ಅವನು ಸುಮ್ನೆ ಅವನೇ. ಸುಯೋಧನ. ಅಪ್ಪ ತಂದೆ ಎರಡು ಒಂದೇ. ಹೋಗತ್ಲ ಹಾಳು ಬಿದ್ದು ಹೋಗ್. ಈ ತಾತ ಈ ಪರಮಾತ್ಮ ಹೇಳಿದಂಗೆ. ಲೇ ಕಣ್ಣು ಬಿಟ್ಟು ನೋಡಿ ಹೇಳಲೇ. ತಾತ ಎಲ್ಲವನೇ ಪರಮಾತ್ಮ ಇಲ್ಲವನೇ. ಇವನು ಈ ತಾತ ಈ ಪರಮಾತ್ಮ ಹೇಳ್ದಂಗೆ ಅಂತ. ಸರಿ ನೋಡ್ಕೊಂಡು ಹೇಳಲೇ. ಲೇ ಇಲ್ಲಿ ನಿಂತಿದ್ದೀವಿ ನೋಡಲೇ. ಲೇ ನಾನು ಇಲ್ಲಿ ಇವನೇ ಅಂತ ಮೊದ್ಲೇ ಹೇಳಕ್ಕಿಲ್ವೇನೋ? ಓಹೋ ಇವನಿ ಪಿಳ್ಳಂಗೋವಿ ಬಾರೆ ಬಾರ್ಸಿ ಹೇಳ್ರ ನಾನು ಇಲ್ಲೇ ಇವನಿ ಅಂತಂದು. ಲೈ ಕಣ್ಬಿಡ್ಕ ನೋಡಿ ಮಾತಾಡೋ. ಆತು ಮೇಶ್ರ. ಹೇಳು. ಶಕುನಿ, ನೀನು ಸುಮ್ಮನಿರು. ಸರಿ ಬಿಡಪ್ಪ. ಸುಯೋಧನ. ತಂದೆ. ಅಯ್ಯೋ ನೋಡ್ರಲ್ಲಿ ಒಳ್ಳೆ ಈ ಬಸ್ ಸ್ಟ್ಯಾಂಡ್ ಕೈ ಕಾಲು ಕಳ್ಕೊಂಡ್ರೆ ಹೊಡ್ಕೋತಾರಲ್ಲ ಹೇಳೋದು. ಅಯ್ಯೋ ಆತ್ ಬಿಡಪ್ಪ, ನಿಂದ ಕಷ್ಟ ಪಡ ಇದ್ರಾಗ. ಆತ್ ಹೇಳ್ರಿ. ಈ ಪರಮಾತ್ಮ ಈ ತಾತ ಹೇಳಿದಂಗೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು. ಅರ್ಧ ರಾಜ್ಯ ಕೊಡುತ್ತಾರೆ. ಯಾರೋ ಅಪ್ಪನದು ಅಗ್ರಜ. ದುಶ್ವಾಸನ, ನಿನ್ ತಲೆಯಲ್ಲಿ ಏನೈತೆ ಅದನ್ನ ಹೇಳ್ಬಿಡಪ್ಪ. ಏನಲ್ಲ ನೆಕ್ಸ್ಟ್? ನಾನು ಅವರಿಗೆ ಅರ್ಧ ರಾಜ್ಯ ಕೊಡಲ್ಲ ಅಂತ ಹೇಳು. ನಾನು ಅವರಿಗೆ ಅರ್ಧ ರಾಜ್ಯವನ್ನು ಕೊಡುವುದಿಲ್ಲ. ಹೇಳು, ಅದು ಅರ್ಧ ರಾಜ್ಯವಲ್ಲ. ನಾನು ಅವರಿಗೆ ಅರ್ಧ ರಾಜ್ಯವಲ್ಲ, ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಲೇ ಬಾಯಾಗ ನೋಡಿದ್ರೆ ಸೂಜಿ ಮನೆ ಎಷ್ಟು ಅಂತ ಹೇಳ್ತೀಯ. ಆ ಕೈ ಎತ್ತಿ ಒಳ್ಳೆ ಗಡಿಗೆ ಸೈಜ್ ತೋರಿಸ್ತೀಯಲ್ಲ ನೀನಲ್ಲಿ. ಮತ್ತೆ ಸೂಜಿ ಮನೆ ಎಷ್ಟು ಅಂತ ಗೊತ್ತಾತ್ ಬಿಡಿ. ನಾನು ಅವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಲೇ ಅಪ್ಪ, ನೀನು ಕೈ ತೋರಿಸದೆ ಇದ್ರೆ ಹಂಗೆ ಹೇಳಿದ್ರೆ ಚೆನ್ನಾಗಿರ್ತದ ಕಣ. ಆತ್ ಬಿಡಿ, ನಾನು ಅವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಹೇಳು. ನಾನೊಂದು ಮಾತು ಹೇಳಲೆ. ಹೇಳುದು ಶ್ವಾಸನ. ಸುಮ್ಕೆ ಒಟ್ಟೋಗ್ಬಿಡು. ಎಷ್ಟಿದ ನಾನು ಹೇಳ್ಕೊಡೋದು ನಗ್ತಾವ್ರೆ. ಲೇ ದುರುಳರಿರಾದು. ದುರುರರಿರಾ. ಅಯ್ಯೋ ಇವನ್ ನಾಲ್ಗೇನು ಯಾವ್ದ್ರಾಗದು ಚಿಕ್ಕದ್ರನ್ನ ಸರ್ ಹೋಗೋದು. ಲೇ ಅಪ್ಪ ಅದನ್ನೇ ಹೇಳು. ಅದನ್ನ ಕೃಷ್ಣ ಹೇಳಕ್ ನಗ್ನಗ್ತಾ ಹೇಳಪ್ಪ. ಹೆಂಗ್ರಿ ನೀವು ಹೇಳೋದು? ಎಲ್ಲ ಕಿಂಡಲ್ ಮಾಡ್ಕೊಂಡು ನಗ್ತಾವ್ರೆ. ಸುಮ್ಮನೆ. ಅಯ್ಯೋ ನನ್ನ ಮಗನೇ, ಇಂಗ್ಲಿಷ್ ಪದ ಕಿಂಡಲ್ ಅಂತ ಉಪಯೋಗಿಸಕ್ ಬರ್ತದೆ ನಿಂಗೆ, ದುರುಳರಿರ ಹೇಳಕ್ ಬರಲ್ವಾ? ಹಾಳಾಗಿ ಹೋಗ್ರಿ. ಹೇಳು. ಎಲ್ಲವೋ ದುರುರರಿರ. ನನ್ನನ್ನು ಕಂಡು ಹವಾಮಾನಿಸಿನ ಗೊತ್ತಿರುವರಲ್ಲವೇನು? ಇನ್ನು ನಿಮ್ಮ ಕೊನೆಯ ದಿನಗಳನ್ನು ಎಣಿಸುತ್ತಾ ಸಾಯುವುದಕ್ಕೆ ರೆಡಿಯಾಗಿರಿ. ನಾನಿನ್ನು ಬತ್ತೀನಿ. ಲೇ ನನ್ನ ಮಗನೇ, ಅವಾಗ್ಲೇ ಮುಗಿದೆ ಇವನಿಗೆ ಒಳಿಕ್ ಹೋಗ್ಲಿಲ್ಲ ಅಂತ ಕಾಣ. ಏನ್ ಮೇಷ್ಟ್ರೆ? ಲೇ ತಿರ್ಗಾ ನೀನು ರೆಡಿ ಆಗಿರಿ ಅಂತ ಇಂಗ್ಲಿಷ್ ಪದ ಉಪಯೋಗಿಸ್ತೀಯಲ್ಲ. ಲೇ ಸಿದ್ಧವಾಗಿರಿ ಅಂತ ಬಗಳು. ಆತ ಇನ್ನು ನಿಮ್ಮ ಕೊನೆಯ ದಿನಗಳನ್ನು ಎಣಿಸುತ್ತಾ ಸಾಯುವುದಕ್ಕೆ ಸಿದ್ಧವಾಗಿರಿ. ನಾನಿನ್ನು ಬತ್ತೀನಿ. ಹಿಡ್ಕೊಂಡ್ರ ನನ್ನ ಮಗನ್ನ. ಏನರೇ, ನಾವು ಸಾಯೋದಕ್ಕೆ ಕೊನೆಯ ಜಿನ ಎಣಿಸ್ಬೇಕಾಯ್ತದ. ನೀನು ಸಾಯಕ್ಕೆ ಕೊನೆಯ ಗಂಟೆ ಎಣಿಸ್ಬೇಕಾಯ್ತದೆ.
ಗಂಟೆ ಅಂತಂದು ಅದನ್ನ ಕೈನಾಗಿನ ಗಡಿಯಾರ ತೋರಿಸ್ತಾ ಇದೀಯಾ? ತೋರ್ಸೋದ್ ಬಿಟ್ಟು ಹೇಳ. ಹಾ, ನೀನು ಸಾಯುವುದಕ್ಕೆ ಕೊನೆಯ ಗಂಟೆಗಳನ್ನ ಎಣಿಸಬೇಕಾಯ್ತದೆ. ಹಿಡ್ಕೊಂಡ್ರಾಗಿ ನನ್ನ ಮಗನ್ನ ಕಟ್ಟಾಕ್ರು. ಮಾಯಾವಿ ವಂಚಕಿ ಸಿಕ್ಕಾಕೊಂಡ್ಬಿಟ್ಟ ನನ್ನ ಮಗಲೇ. ನಿಮ್ಮಪ್ಪ ತಂದೆ ಎರಡೂ ಒಂದೇ. ನಿಮ್ಮಪ್ಪ ಕಣ ಅವನಲ್ಲಿ. ನಿಧಾನ ಕಣಲೆ, ನಿಧಾನಲೇ. ಸುಧಾರ್ಸ್ಕೊಳ. ಅಯ್ಯೋ ಯಪ್ಪ ಲೇ, ನಿಮ್ಮಪ್ಪ ಕಣ ಇವನು. ಯಾವನ ಇವನಲ್ಲಿ? ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಮಾಯಾವಿ ಸರಿಯಾಗಿ ಸಿಗಾಕೊಂಡೆ ನೀನೀಗ. ನನ್ನ ಮಗನೇಲೆ ಅವ್ನು ಸಾಯಿಸ್ತೀಯಲ್ಲ ಅವನ ಕೈಲೇ. ಅವನು ನಿನಗೂ ಆಗಕ್ಕಿಲ್ಲ. ನಿಮ್ಮಿಬ್ರು ಒಂದ್ ಮಾಡಕ್ಕೋಸ್ಕರ ನಾನು ನಾಟಕ ಇಟ್ಕೊಂಡಿನಿ. ಹೊಡಿಬೇಡ ನೀನು ಅವನಲ್ಲಿ. ಮಾಡೋ ಮಾಡೋ. ಕೃಷ್ಣ, ಮಾಯಾವಿ, ಕಪಟಿ, ವಂಚಕಿಲೆ. ಆದ್ರೇನು ಯಾವನಾದ್ರೇನು ಬೇಕು ಕೃಷ್ಣ. ಮೇಷ್ಟ್ರು, ಅಯ್ಯೋ ಯಾವ್ದೋ ಜ್ಞಾನ ಹೊಡೆದ್ಬಿಟ್ಟೆ ಮೇಷ್ಟ್ರೆ. ತಪ್ಪಾಯ್ತು ಮೇಷ್ಟ್ರೆ, ಕ್ಷಮಿಸ್ಬಿಡಿ. ನೋಡ್ರು, ಇಷ್ಟಕ್ಕೆಲ್ಲ ನಿಮಗೆ ಕಾರಣ ಏನ್ ಗೊತ್ತೇನ್ರು? ನಿಮಗೆ ವಿದ್ಯೆ ಬುದ್ಧಿ ಇಲ್ಲ, ಆಮೇಲೆ ಒಬ್ಬನಿಗೊಬ್ಬನಿಗೆ ಆಗಾಕಿಲ್ಲ. ಅದಕ್ಕೋಸ್ಕರನೇ ನೀವು ಹಿಂಗೆ ಆಡ್ತೀರಾ ಕಣ್ರು. ನಿಮಗೆ ವಿದ್ಯೆ ಬುದ್ಧಿ ಇದ್ದಿದ್ರೆ ನೀವು ಹಿಂಗೆಲ್ಲ ಮಾಡ್ತಾ ಇರ್ಲಿಲ್ಲ ಕಣ್ರು. ಮೇಟ್ರೆ ಏನು ತಪ್ಪಾಗೋಯ್ತು ಮೇಟ್ರೆ. ಇನ್ನೊಂದ್ ಕಿತ ಹಿಂಗ್ ಮಾಡಕ್ಕಿಲ್ಲ. ನಾವೀಗ ಪ್ರಮಾಣ ಮಾಡ್ತಾ ಇದೀವಿ. ನಾವೆಲ್ಲ ಸೇರ್ಕೊಂಡು ನಿಮ್ ತವಾನೆ ಬಂದು ಈ ಕಲ್ತು ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಇದೇ ಟೇಜ್ ಮೇಲೆ ನಾಟಕ ಆಡ್ತೀವಿ ಮೇಷ್ಟ್ರೆ. ನಾವೆಲ್ಲ ಪ್ರಮಾಣ ಮಾಡ್ತೀವಿ. ಹೌದು ಮೇಷ್ಟ್ರೆ, ಹೌದು ಮೇಷ್ಟ್ರೆ, ಹೌದು 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 ಮೇಷ್ಟ್ರೆ. ಬಹಳ ಸಂತೋಷ ಆಯ್ತು ಕಣ್ರು ನಂಗೆ. ಎಲ್ರು ಬಂದ್ರು, ಕರೀರಿ ಎಲ್ರು ಬಂದ್ರು. ಲೇ, ನೀವ್ ಆಡಿದ ಮಾತು ಕೇಳಿ ನನಗೆ ಪರಮಾನಂದ ಆಯ್ತು ಕಣ್ರು. ಪಾಂಚಲಮ್ಮ ಬಾರಮ್ಮ. ನೋಡ್ರು, ನೀವು ಅಕ್ಷರ ಜ್ಞಾನ ಕಲಿಯೋದ್ರೊಂದಿಗೆ ಅವಿರತ ಅನ್ನೋ ತಂಡದಿಂದ ಈ ನಮ್ಮ ಕನ್ನಡ ನಾಡಿನ ಭಾಷೆ, ಸಂಸ್ಕೃತಿ, ಶಿಕ್ಷಣ, ಆರೋಗ್ಯ ಮತ್ತು ಪರಿಸರನ ಉಳಿಸ್ಕೊಂಡು ಹೋಗ್ಬೇಕು ಅಂತ ಶಪಥ ತೊಟ್ಟು ನೀವೇನ್ ನಡೆಸ್ಕೊಂಡು ಹೋಗ್ತಾ ಇದೀರಲ್ಲ, ಆ ಕಾರ್ಯನ ಮುಂದುವರ್ಸ್ಕೊಂಡು ಹೋಗ್ರು. ಆ ದೇವ್ರು ನಿಮಗೆಲ್ಲ ಒಳ್ಳೇದ್ ಮಾಡ್ಲಿಕ್ಕೆ. ಶಿವರಾತ್ರಿ ಮೇಷ್ಟ್ರೆ. ಲೇ, ಶಿವರಾತ್ರಿ ಅಲ್ವೋ ಅದು? ಲೇ, ಶುಭರಾತ್ರಿ. ಶುಭರಾತ್ರಿ. ಇನ್ನು ಕೇವಲ 5 ನಿಮಿಷ ಕಾರ್ಯಕ್ರಮ ಇದೆ. ಅದಂತರ ಉಪಹಾರ ಸರ್ವ್ ಮಾಡ್ತೀವಿ. ಅದನ್ನ ತಿರ್ಗಾ ಉಪಹಾರ ಕೊಡ್ತೇವೆ, ತಿನ್ಕೊಂಡು ಹೋಗಿ. ಪಾತ್ರ ಪರಿಚಯ ಮಾಡ್ಬಿಡ್ತೇನೆ. ಅರ್ಜುನ ಧರ್ಮರಾಯನ್ ಪಾತ್ರದಲ್ಲಿ ಪ್ರಸನ್ನ ಲಕ್ಷ್ಮೀಪುರ, ಅರ್ಜುನನ ಪಾತ್ರದಲ್ಲಿ ಅಂಜನಗೌಡ, ರಾಧೆ ಪಾತ್ರದಲ್ಲಿ ದ್ರೌಪದಿ ಪಾತ್ರದಲ್ಲಿ ಹಿಂದಿನ ನಾಟಕದಲ್ಲಿ ರಾಧೆ ಆಗಿದ್ದು. ಪ್ರಾಕ್ಟೀಸ್ ಬಂದ್ರೆ ಗೊತ್ತಾದ, ಆನ್ಲೈನ್ ಇಲ್ತಲ್ಲ. ದ್ರೌಪದಿ ಪಾತ್ರದಲ್ಲಿ ಕೃಪಾ, ದುಶ್ವಾಸನ್ ಪಾತ್ರದಲ್ಲಿ ಸೋಮಶೇಖರ್, ಶಕುನಿ ಪಾತ್ರದಲ್ಲಿ ರೋಹಿತ್, ಮೇಷ್ಟ್ರ ಪಾತ್ರದಲ್ಲಿ ಮೂಲೆಮನೆ, ದುರ್ಯೋಧನನ ಪಾತ್ರದಲ್ಲಿ KT ಜಗದೀಶ್, ಧರ್ಮರಾಯನ್ ಪಾತ್ರದಲ್ಲಿ ಧೃತರಾಷ್ಟ್ರ ಇದ್ದಾನೆ, ಧೃತರಾಷ್ಟ್ರದ ಪಾತ್ರದಲ್ಲಿ ದೀಪಕ್. ಮುಂದಿನ ಪಾತ್ರ ಪರಿಚಯ ಹೋಗಿನ ಮೊದಲು ದೀಪಕ್ ಬಗ್ಗೆ ಹೇಳಬೇಕು. ಬಹುಶಃ ಈ ನಾಟಕದಲ್ಲಿ ಯಾರೇ ಮಿಸ್ ಆಗಿದ್ರು ಕೂಡ ದೀಪಕ್ ಫಿಲ್ ಮಾಡ್ತಿದ್ದ. ಅಂದ್ರೆ ಎಲ್ಲಾ ಪಾತ್ರಧಾರಿಗಳ ಪಾತ್ರ ಪ್ಲಸ್ ಡೈಲಾಗು ಪೂರ್ತಿ ಜ್ಞಾಪಕ ಇರೋದು ದೀಪಕ್ ಒಬ್ಬನಿಗೆ. ಕೃಷ್ಣಂಗ್ ಲಾಸ್ಟಲ್ಲಿ ಬರೋಣ. KSK ಶರ್ಮಾ ಭಟ ಹಾಗೂ ನಕುಲನ್ ಪಾತ್ರದಲ್ಲಿ KSK ಶರ್ಮಾ, ಸಹದೇವನ್ ಪಾತ್ರದಲ್ಲಿ ರವಿ ಕುಲಕರ್ಣಿ, ರಾಧೆ ಪಾತ್ರದಲ್ಲಿ ರುಕ್ಮಿಣಿ ಪಾತ್ರದಲ್ಲಿ ಕೃತಿ, ಗೌಡ್ರು ಯಾವ ಪಾತ್ರನ ಭೀಮಾ ಗೌಡ್ರು, ವಿದುರನ್ ಪಾತ್ರದಲ್ಲಿ ಡಾಕ್ಟರ್ ಹರ್ಷ, ಹೇಳ್ತೀನಿ ಸ್ತ್ರೀ ಕೃಷ್ಣನ್ ಪಾತ್ರದಲ್ಲಿ
ನೀನ್ ಹೇಳ್ಬಿಡು. ರವೀಂದ್ರ ಬಿಟ್ಟಿಲ್ಲ. ಸಂಗನ್ ಪಾತ್ರದಲ್ಲಿ ಕಾರ್ತಿಕ್. ಸೂಪರ್. ಮ್ಯೂಸಿಕ್ ಅಲ್ಲಿ ಗುರು. ಇವತ್ತು ನಾವು ರಿಕ್ವೆಸ್ಟ್ ಮಾಡಿದಕ್ಕೆ ಹಾರ್ಮೋನಿಯಂ ಸಾಥಿ ಕೊಟ್ಟಿದ್ದು ನಮ್ಮ ಆತ್ಮೀಯ ಸ್ನೇಹಿತ ರವಿ ಮುರು. ಎಲ್ಲಿದೆಯೋ ಅಲ್ಲೋಡಬಿಟ್ಟ. ಓಕೆ, ಇನ್ನೊಂದೇ ಒಂದು ನಿಮಿಷ, ಒಂದು ಸರ್ಪ್ರೈಸ್ ಇದೆ. ಸತೀಶ್ ಗೌಡ ಈ ಕಡೆ ಬರಬೇಕು. ಇತ್ತ ಕಡೆ ಬಾ. ಅತ್ತಲೇ ಇರು, ಇತ್ತಲಿಂದ ಪೇಳುವೇನು. ಓಕೆ, ಸುಮಾರು 4 ತಿಂಗಳು ಕಾರ್ಯಕ್ರಮ ಆಯೋಜನೆ ಮಾಡಕ್ಕೆ ಪ್ಲಾನ್ ಮಾಡಿದಾಗ, ಅಂದ್ರೆ 4 ರಿಂದ 5 ತಿಂಗಳ ಹಿಂದ್ಗಡೆ 5ನೇ ವರ್ಷದ ಕಾರ್ಯಕ್ರಮ ಜೋರಾಗಿ ಮಾಡಿಸ್ಬೇಕು ಅಂತ ಸತೀಶ್ ಗೌಡ ಪ್ಲಾನ್ ಮಾಡಿದ್ದು. ಆವಾಗಿಂದ ತಲೆನೋವು ಶುರು ಆಯ್ತು ಸತೀಶ್ ಗೌಡಂಗೆ. ಯಾಕಂದ್ರೆ ನಿಮಗೆ ಗೊತ್ತು, 10 ದೋಣಿ 10 ಕಾಲು ಬೇರೆ ಕಡೆ ಎಳಿತಾ ಇದೀವಿ. ಆದ್ರೆ ಪೇಷನ್ಸ್ ಅಂದ್ರೆ ಸತೀಶ್ ಗೌಡ. ಎಷ್ಟೇ ಇರಿಟೇಟ್ ಆದ್ರೂ ಕೂಡ, ಎಷ್ಟೇ ಕೋಪ ಬಂದರೂ ಕೂಡ ಸತೀಶ್ ಗೌಡಂಗೆ ಜೈ. ಅದಕ್ಕೋಸ್ಕರ ಇದು ಕಿಂಡಲ್ ಅಂದ್ರು ಅನ್ಕೊಳ್ಳಿ, ಪ್ರೀತಿ ಅಂದ್ರು ಅನ್ಕೊಳ್ಳಿ, ಅವಿರತ ನಾಟಕ ಮಂಡಳಿಯಿಂದ ಸಹನಾ ರತ್ನ ಅಂತ ಒಂದು ಬಿರುದು ಕೊಡ್ತಾ ಇದೀವಿ. ಸಹನಾ ರತ್ನ ಅಂತ ಬರೆಸ್ತಾ ಇದ್ದಾಗ ದೀಪ ಕೇಳ್ದ ಸಹನಾ ಯಾರು ಅಂತ. ಕೃಷ್ಣಂಗೆ ಒಂದೇ ಒಂದು ಮಾತು. ಇನ್ನೊಂದು ವಿಷಯ ನಿಮ್ಗೆ ಎಲ್ಲರಿಗೂ ಹೇಳಬೇಕು. ಈ 5ನೇ ವಾರ್ಷಿಕೋತ್ಸವ ಮಾಡಬೇಕು ಅಂದಿದ್ದಾಗ ಸತೀಶ್ ಗೌಡ್ರು ಈ ಪ್ರಸ್ತಾಪನ ಮುಂದೆ ಇಟ್ಟಾಗ ನಾವೆಲ್ಲರೂ ಯೋಚನೆ ಮಾಡ್ತಿದ್ವಿ, ಯಾರನ್ನು ಕರೆಸೋದು, ಯಾವ ಕಾರ್ಯಕ್ರಮ, ಯಾವ ಗಾಯನ, ಆ ಥರ ಯೋಚನೆ ಮಾಡಿದಾಗ ಎಲ್ಲರೂ ಯಾರ್ದು ಯೋಚನೆ ಮಾಡ್ತಿದ್ವಿ. ಆದರೆ ಗೌಡ್ರು ಒಬ್ಬರೇ ಹೇಳಿದ್ದು, ಯಾರನ್ನೂ ಕರ್ಸೋದು ಬೇಡ, ನಾವುಗಳೇ ಸೇರ್ಕೊಂಡು ಪಾತ್ರಗಳು, ನಾಟಕಗಳು ಅಥವಾ ಸಂಗೀತ ಎಲ್ಲನೂ ಮಾಡೋಣ. ಅದು ಹೆಂಗೆ ಬರುತ್ತೋ ಬರಲಿ, ನಮ್ಮ ತಂಡ, ನಮ್ಮ ಕುಟುಂಬ ಇರುತ್ತಿಲ್ಲಿ, ನಾವೇ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ನಾವು ಆಭಾರಿ. ಇದೆಲ್ಲ ಅವ್ರದ್ದು. ಕೊನೆಯದಾಗಿ ನಿಮಗೆ ಗೊತ್ತು, ಇಷ್ಟು ಸುಮಾರು ಈ ಸ್ಟೇಜ್ ಮೇಲೆ ಇವತ್ತು ಅವಿರತ ತಂಡದವರೇ ಸುಮಾರು 52 ಜನ ಇದ್ದಾರೆ. 52 ಜನನ ಒಂದು ಕಡೆ ಸೇರಿಸೋದು ತುಂಬ ಕಷ್ಟ ಆಗ್ತಾ ಇತ್ತು. ಎಲ್ಲರೂ ಆಫೀಸಿಂದ ಮುಗಿಸ್ಕೊಂಬರೋದೇ 8-8:30 ಮೇಲೆ. ಸೊ ಪ್ರತಿ ಭಾನುವಾರ ಅಥವಾ ಶನಿವಾರ ಅವ್ರ ಮನೆ ಕೆಲಸಗಳಿದ್ರೂ ಅದನ್ನೆಲ್ಲ ಬಿಟ್ಟು ಬಂದು ಈ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಅವರೆಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾರು ನಗಬೇಡಿ, ಯಾಕಂದ್ರೆ ಮನೆಯವ್ರ ಪ್ರಾಬ್ಲಮ್ ಅವನಿಗಿಲ್ಲ. ಮನೆಯವ್ರಿಗೆ ಯಾರ್ಯಾರು ಪ್ರಾಬ್ಲಮ್ ಇತ್ತು ಎಲ್ಲ ಸೇಫಾಗಿ ಅದೇ ಮನೆಯವ್ರ ಜೊತೆಲಿದ್ದೀವಿ. ಅವಿರತ ತಂಡ ಅಂದ್ರೆ ಆ ಪ್ರೀತಿ ವಿಶ್ವಾಸ. ನಮ್ಮ ಬೆಳಿಗ್ಗಿಂದ ಸಾಯಂಕಾಲ ತನಕ ಏನು ಕಾರ್ಯಕ್ರಮ ಕೊಟ್ಟರು ನಮ್ಮ ಸದಸ್ಯರು, ಅದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಿ. ಕೊನೆಯದಾಗಿ ಫಲಹಾರ ಬಹುಶಃ ಇಲ್ಲೇ ಸರ್ವ್ ಆಗುತ್ತೆ. ಎಲ್ಲರೂ ಕೂಡ ಊಟ ಮುಗಿಸಿ ಹೊರಡುವ ಮುನ್ನ ನನ್ನ ಮೊಬೈಲ್ ನಂಬರ್ 9845007960. 3 ಲಕ್ಷಕ್ಕೆ ನಿಂತಿದೆ ಟಾರ್ಗೆಟು. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಏನು ಶಶಿ ನೀನು ಚೇಂಜ್ ಆಗಲ್ವಾ ಅಂತ. ನನ್ನ ಜೀವನದಲ್ಲಿ 3 ಚೇಂಜ್ ಮಾಡಲ್ಲ: ಮೊಬೈಲ್ ನಂಬರು, ನನ್ನ ಹೆಂಡತಿ, ನನ್ನ ಬಿಸ್ನೆಸ್ಸು. ಸೊ ನೀವು ಯಾವಾಗ ಬೇಕಾದ್ರೂ SMS ಮಾಡ್ಬೋದು. ಆ SMS ಪ್ರಕಾರ ನಿಮ್ಮ ಹಣನ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀವಿ. ಜ್ಞಾಪಕ ಇರಲಿ, 3 ಲಕ್ಷಕ್ಕೆ ನಿಲ್ಸಿದೀವಿ, 10 ಲಕ್ಷ ಇನ್ನೊಂದು ವಾರದಲ್ಲಿ ಆಗಬೇಕು. ವಂದನೆಗಳು. ದಯವಿಟ್ಟು ಅವಿರತ ಸದಸ್ಯರು ಯಾರ್ಯಾರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಳಗೊಂಡಿದ್ರು ದಯವಿಟ್ಟು ಬೇಗ ಬನ್ನಿ. ಫಸ್ಟ್ ಎಲ್ಲರೂ ಬಂದ್ಬಿಡಿ. ಅವಿರತ ಸದಸ್ಯರೆಲ್ಲ